ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಷಯವನ್ನ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ. 24ನೇ ತಾರೀಕು ಮಾರ್ಚ್ 2025ರಿಂದ 30 ಮಾರ್ಚ್ 2025ರ ವಾರ ಭವಿಷ್ಯ ಕಾರ್ಯಕ್ರಮ. ಈ ವಾರ ಎಲ್ಲರಿಗೂ ಕೂಡ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಆರಂಭ ಆಗುತ್ತೆ. ಚಾಂದ್ರಮಾನ ಯುಗಾದಿ ಹಬ್ಬ ಎಲ್ಲರಿಗೂ ಕೂಡ ಹೊಸ ವರ್ಷ ಇದು. ಅದು ಭಾರತೀಯರಿಗೆ, ಹಿಂದೂ ಧರ್ಮದವರಿಗೆ, ಸನಾತನ ಧರ್ಮಿಗಳಿಗೆ ಹೊಸ ವರ್ಷ ಆರಂಭ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 2 ಯುಗಾದಿ ಇರುತ್ತೆ, ಒಂದು ಚಾಂದ್ರಮಾನ ಯುಗಾದಿ, ಇನ್ನೊಂದು ಸೂರ್ಯಮಾನ ಯುಗಾದಿ. ಸೂರ್ಯಮಾನ ಯುಗಾದಿ ನೆಕ್ಸ್ಟ್ ಮಂತು, ಅದು ನಾವೆಲ್ಲ ಆಚರಣೆ ಮಾಡೋದು ಚಾಂದ್ರಮಾನ ಯುಗಾದಿ. 30 ಮಾರ್ಚ್ 2025 ಚಾಂದ್ರಮಾನ ಯುಗಾದಿ. ಸಂವತ್ಸರ ಚೇಂಜ್ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಅನ್ನೋದು ಆರಂಭ ಆಗುವಂತಹ ದಿನ 29 ಮಾರ್ಚ್ 2025 ಯುಗಾದಿ ಅಮಾವಾಸ್ಯೆ. 28 ಮಾರ್ಚ್ 2025 ಕಾತ್ಯಾಯನ ಅಮಾವಾಸ್ಯೆ. 25 ಮಾರ್ಚ್ 2025 ಏಕಾದಶಿ. ಈ ವಾರದಲ್ಲಿ ಚಂದ್ರ ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 30 ವರ್ಷಕ್ಕೆ ಒಂದು ಸಲ ಒಂದು ಬಚಕ್ರವನ್ನ ಸಂಚಾರ ಮಾಡುವಂತಹ ಶನಿ ಮಹಾರಾಜ 29 ಮಾರ್ಚ್ 2025 ಅದು ಶನಿವಾರ ಅಮಾವಾಸ್ಯೆ ದಿನ ಶನಿ ಮಹಾರಾಜ ಮೀನರಾಶಿಗೆ ಸಂಚಾರ. ಈಗ ಮೀನರಾಶಿಗೆ 30 ವರ್ಷದ ಹಿಂದೆ ಬಂದಿದ್ದ, ಈಗ 30 ವರ್ಷ ಅನಂತರ ಮತ್ತೆ ಮೀನರಾಶಿಗೆ ಪ್ರವೇಶ ಆಗ್ತಾ ಇದ್ದಾನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಹಾಗಾದ್ರೆ ಶನಿ ಮಹಾರಾಜ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಯಾವ ರಾಶಿಯವ್ರಿಗೆ ಏನು ಪ್ರಭಾವ, ಅದು ನಿಮ್ಮ ಇಂಡಿವಿಜುವಲ್ ಜಾತಕ ತೋರಿಸಿದಾಗ ಶನಿ ಮಹಾರಾಜ ನಿಮಗೆ ಶುಭ ಫಲಗಳು ಕೊಡ್ತಾನ, ಅಶುಭ ಫಲಗಳು ಕೊಡ್ತಾನ, ನಿಮ್ಮ ಜಾತಕದ ಮೇಲೆ ಏನು ಪ್ರಭಾವ ಬೀರ್ತಾ ಇದೆ. ಕೆಲವರಿಗೆ ಸಾಡಸಾತಿ ಆರಂಭ ಅಲ್ವಾ, ಮೇಷರಾಶಿಯವರಿಗೆ ಸಾಡಸಾತಿ ಆರಂಭ ಆಗುತ್ತೆ, ಮೀನರಾಶಿಯವರಿಗೆ ಜನ್ಮ ಶನಿ ಆರಂಭ ಆಗುತ್ತೆ, ಕುಂಭ ರಾಶಿಯವರಿಗೆ ಕೊನೆ ಹಂತದ ಶನಿ ಆರಂಭ ಆಗ್ತಾನೆ. ಶನಿ ಮಹಾರಾಜ ಅಂದ ತಕ್ಷಣ ಎಲ್ಲರಿಗೂ ಕೂಡ ಭಯ ಇರುತ್ತೆ. ಯಾಕೆಂದ್ರೆ ನಾವೇನ್ ತಪ್ಪು ಮಾಡ್ತೀವೋ ಈ ಪ್ರಪಂಚದಲ್ಲಿ ಅದಕ್ಕೆ ಫಲ ಅನ್ನೋದು ಸಿಗುತ್ತೆ. ಒಳ್ಳೇದ್ ಮಾಡಿದ್ರು ಒಳ್ಳೇದೇ ಪ್ರಾಪ್ತಿಯಾಗುತ್ತೆ, ಕೆಟ್ಟದ್ ಮಾಡಿದಾಗ ಕೆಟ್ಟದೇ ಪ್ರಾಪ್ತಿಯಾಗುತ್ತೆ ಅನ್ನೋದು ಕರ್ಮ ಸಿದ್ಧಾಂತ. ಪ್ರಬಲಃ ಕರ್ಮ ಸಿದ್ಧಾಂತ ಅಂತೀವಿ. ಅದಕ್ಕೆ ಸ್ಯಾಟರ್ನ್ ಟ್ರಾನ್ಸಿಟ್ ಶನಿ ಸಂಚಾರ ಫಲ ಅಂತ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ. ನಾನು ಹಾಕಿ ಆಗ್ಲೇ 3 ತಿಂಗಳು ಆಗಿರ್ಬೋದು, ಇಲ್ಲ 2 ತಿಂಗಳಾದ್ರೂ ಆಗಿರ್ಬೋದು. ನೀವು ನೋಡಿದ್ರೆ ಸಂತೋಷ, ನೋಡದೆ ಇರೋರು ನೋಡಿ, ಮತ್ತೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನೀವು ಮಾಡ್ಕೋಬಹುದು. ದೇವನೊಬ್ಬ, ನಾಮ ಹಲವು, ಭಗವಂತ ಒಬ್ಬನೇ ಅಲ್ವಾ. ನಾವು ಮಹಾವಿಷ್ಣು, ಶಿವ ಅಥವಾ ನಮ್ಗೆ ಇಷ್ಟ ಬಂದಂತಹ ಕುಲದೇವರನ್ನ ಎಲ್ಲ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ನಮ್ಮ ಪ್ರಾರ್ಥನೆ ಕೊನೆಗೆ ತಲುಪೋದು ಯಾರಿಗೆ? ಭಗವಂತ ಪರಮಾತ್ಮನಿಗೆ ತಲುಪುತ್ತೆ. ಅದಕ್ಕೆ ಯಾರು ಬೇಕಾದ್ರೂ ಮಹಾವಿಷ್ಣುನಾದ್ರೂ ಆರಾಧನೆ ಮಾಡ್ಬೋದು, ಶಿವನಾದ್ರೂ ಆರಾಧನೆ ಮಾಡ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಕೆಲವ್ರು ಕೇಳ್ತೀರಾ, ಗುರುಜಿ ನೀವು ಬರೀ ಶಿವನ ಆರಾಧನೆ ಮಾತ್ರ ಹೇಳ್ತೀರಿ, ಮಹಾವಿಷ್ಣು ಆರಾಧನೆ ಹೇಳದೇ ಇಲ್ವಲ್ಲ ಅಂತ. ನೀವ್ ಯಾರು ಬೇಕಾದ್ರೂ ದೇವ್ರನ್ನು ಪ್ರಾರ್ಥನೆ ಮಾಡ್ಬೋದು. ದೇವರು ಒಬ್ಬನೇ ಅನ್ನೋದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಷಯ. ಆದ್ರೆ ಎಲ್ಲಾ ದೇವತೆಗಳಿಗೂ ಕೂಡ ದೇವರ ದೇವ ಮಹಾದೇವ ಈಶ್ವರನ್ನ ನಾನು ಆರಾಧನೆ ಮಾಡೋದ್ರಿಂದ ನಾನು ಶಿವನ ಆರಾಧನೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ನಿಮ್ಮ ಭಕ್ತಿಗೆ, ನಿಮ್ಮ ನಿಮ್ಮ ನಂಬಿಕೆಗಳಿಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆ ರೀತಿಯಲ್ಲಿ ನಿಮ್ಗೆ ದೇವರು ಸಾಕ್ಷಾತ್ಕಾರವನ್ನ ಮಾಡಿಸ್ತಾನೆ ಅನ್ನೋದು ಕೂಡ ತಿಳ್ಕೋಬೇಕು.
ಈ ವಾರದಲ್ಲಿ ಹೈಲೈಟ್ಸ್ ಎಲ್ಲ ಹೇಳಿದೀನಿ. ಕೆಲವರು ಹೇಳ್ತೀರಾ ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ, ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗತ್ತೆ. ಇನ್ನು ಕೆಲವರು ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ ಇಂಗ್ಲಿಷ್ ಅಲ್ಲಿ, ಪಾಮಿಸ್ಟ್ರಿನ ಕನ್ನಡದಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತ ಹೇಳಲಾಗುತ್ತೆ. ಹೆಚ್ಚು ರಿಸರ್ಚ್ ಮಾಡ್ತಾ ಇರೋರು ಯಾರು? ವಿದೇಶಿಯರು. ಹಾಗಾದ್ರೆ ನೀವೇ ನಿಮ್ಮ ಕೈನ ನೋಡ್ಕೊಳ್ಳಿ. ಈಗ ನೀವು ನಿಮ್ಮ ಕೈನ ನೋಡ್ಕೊಂತೀರಾ ಅಂದಾಗ ನೋಡಿ 5 ಬೆರಳುಗಳಿದೆ. ಉಂಗುರದ ಬೆರಳನ್ನ ಸೂರ್ಯನ ಬೆರಳು ಅಂತ ಕರೆಯಲಾಗುತ್ತೆ, ಸನ್ ಫಿಂಗರ್. ಯಾಕೆಂದ್ರೆ ಈ ಬೆರಳನ್ನ ಆಳುವಂತ ಗ್ರಹ ಬಂದು ಸೂರ್ಯ. ಉಂಗುರದ ಬೆರಳು ಕಾಣಿಸ್ತಾ ಇದೆಲ್ಲ ಎಲ್ಲರಿಗೂ? ನೀವೆಲ್ಲ ಉಂಗುರ ಹಾಕೊಳ್ಳೋ ಬೆರಳು, ಅದನ್ನ ಸೂರ್ಯ ಆಡಳಿತ ನಡೆಸ್ತಾನೆ. ನವಗ್ರಹಗಳು ಗ್ರಹಂ ದೈವಾಧೀನಂ ಸರ್ವಂ ಗ್ರಹಾಧೀನಂ. ನಾವೆಲ್ಲ ಗ್ರಹಗಳ ಕಂಟ್ರೋಲ್ ಅಲ್ಲಿ ಇದ್ದೀವಿ. ಗ್ರಾಹಿ ಕರ್ಮ ಫಲದಾತಃ. ಗ್ರಹಗಳು ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಾರೆ. ಹಾಗಾದ್ರೆ ಈ ಸೂರ್ಯ ಬೆರಳಿನ ಕೆಳಗಡೆ ಇರುವಂತದ್ದೇ ಸೂರ್ಯ ಪರ್ವ. ಇದನ್ನ ಮೌಂಟ್ ಆಫ್ ಸನ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ವೆಸ್ಟರ್ನರ್ಸು ಅಥವಾ ವಿದೇಶಿಯರು ಸನ್ ಮೌಂಟ್ ಅಂತಾರೆ, ನಾವು ಇದನ್ನ ಸೂರ್ಯ ಪರ್ವ ಅಂತೀವಿ. ನೀವೆಲ್ಲ ನಿಮ್ ಕೈನ ನೋಡ್ಕೊಳ್ಳಿ. ಈ ಉಂಗುರದ ಬೆರಳಿನ ಕೆಳಗಡೆ ಇರುವಂತಹ ಅಲ್ಲಿ ಸೂರ್ಯ ಪರ್ವದ ಮೇಲೆ ಒಂದೇ ಒಂದು ರೇಖೆ ಇದ್ರೆ ನೀವು ಧನ, ಗೌರವ ಮತ್ತು ಸನ್ಮಾನಗಳು ನಿಮಗೆ ಅಧಿಕವಾಗಿ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಅನೇಕ ರೇಖೆಗಳಿರುತ್ತೆ, ಕೆಲವು 2, 3 ಆ ಥರ ರೇಖೆಗಳು ಬೇಕಾದಷ್ಟಿರುತ್ತೆ. ಹಾಗಿದ್ರೆ ನಿಮಗೆ ಕಲಾಸಕ್ತಿ ಇರುತ್ತೆ, ಉನ್ನತ ಸ್ಥಾನಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತೀರಿ ಅನ್ನೋದನ್ನ ಹಸ್ತ ಸಾಮುದ್ರಿಕ ರೇಖಾಶಾಸ್ತ್ರ ಮುಖಾಂತರ ನೀವು ಭವಿಷ್ಯವನ್ನ ತಿಳ್ಕೋಬಹುದು. ನೋಡಿ, ಕೆಲವ್ರ ಫೇಸು ರೌಂಡ್ ಆಗಿರುತ್ತೆ, ಕೆಲವ್ರದ್ದು ಓವಲ್ ಶೇಪ್ ಇರುತ್ತೆ ಮೊಟ್ಟೆ ಆಕಾರದಲ್ಲಿ, ಕೆಲವ್ರದ್ದು ತ್ರಿಕೋನ ಟ್ರಯಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಇಲ್ಲೆಲ್ಲ ಜಾಸ್ತಿ ಇರುತ್ತೆ, ಇಲ್ಲಿ ಚೂಪಾಗಿರುತ್ತೆ ಮುಖ. ಯಾರಿಗೆ ತ್ರಿಕೋನಾಕಾರದ ತಲೆ ಮುಖ ಇರುವವರು ಕಲಾಕಾರರಾಗಿರ್ತಾರೆ, ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ಮತ್ತು ಸಾಧಕರಾಗಿರ್ತಾರೆ. ಅದಕ್ಕೆ ನಿಮ್ಮ ಮುಖ ನೀವೇ ನೋಡ್ಕೋಬೇಕು. ನನ್ನ ಮುಖ ಕನ್ನಡಿಗೆ ಹೋಗಿ ನಿಂತ್ಕೊಳ್ಳಿ. ಮುಖ ರೌಂಡ್ ಆಗಿದೆಯಾ ಚಂದ್ರನ್ ತರ, ಅಥವಾ ನನ್ನ ಮುಖ ಕೋಲು ಮುಖನ? ಇಲ್ಲಿ ಟ್ರಯಾಂಗ್ಯುಲರ್ ಶೇಪ್, ಇಲ್ಲಿ ಲೈನ್ ಬಂತ, ಟ್ರಯಾಂಗಲ್ ಎಲ್ಲ ಗೊತ್ತಾಗುತ್ತಲ್ಲ, ತ್ರಿಕೋನ ಕನ್ನಡ. ಇಲ್ಲಿ ಶೇಪ್ ಈ ತರ ಬಂದಿರುತ್ತೆ. ಆ ತರ ನಿಮ್ ಮುಖ ಇದೆಯಾ ಅಂತ ನೀವು ನೋಡ್ಕೊಂಡು ನಿಮ್ಮ ಭವಿಷ್ಯವನ್ನ ನೀವೇ ತಿಳ್ಕೋಬಹುದು. ಕೈನೂ ಕೂಡ ನೀವೇ ನೋಡ್ಕೊಳ್ಳಿ ಅಂತೇಳಿ ನಾನು ಈ ವಿಷಯವನ್ನ ತಿಳಿಸ್ತೇನೆ. ಇವತ್ತು ಎಲ್ಲರಿಗೂ ಕೂಡ ವಾರ ಭವಿಷ್ಯ, ನಾನು ಮೇಷರಾಶಿಯಿಂದ ಮೀನ ರಾಶಿವರೆಗೂ ಕೂಡ ವಾರ ಭವಿಷ್ಯವನ್ನ ತಿಳಿಸ್ಕೊಡ್ತೀನಿ. ನನ್ನ ಚಾನೆಲ್ಗೆ ನೀವೆಲ್ಲ ಹೊಸಬ್ರಾಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲೆಯವರಿಗೆ ಬೆಳಕನ್ನ ತೋರಿಸುವಂಥದ್ದೇ ಶಾಸ್ತ್ರ. ಶಾಸ್ತ್ರಗಳು ಅಂದ್ರೆ ಯಾವುದು? ಚತುರ್ವೇದಗಳು. ನಮ್ಮ ಧರ್ಮ ಯಾವುದ್ರ ಮೇಲೆ ನಿಂತಿದೆ? ವೇದಗಳ ಆಧಾರದಲ್ಲಿ. ವೇದದ ಅಂಗ ಯಾವುದು? ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ನೀವು ವಿಡಿಯೋನ ಶೇರ್ ಮಾಡಿ. ಕತ್ಲೆಯವರಿಗೆ ನೀವು ಬೆಳಕನ್ನ ತೋರಿಸಿದಂತಹ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಮ್ಮ ಧರ್ಮವನ್ನ ರಕ್ಷಣೆ ಮಾಡಿದಂತಹ ಪ್ರಾಪ್ತಿ ನಮಗೆ ಪ್ರಾಪ್ತಿಯಾಗುತ್ತೆ. ಎಲ್ಲ ಶಾಸ್ತ್ರ ಎಲ್ಲ ಬಂದಿರೋದು ಜ್ಯೋತಿಷ್ಯ ಶಾಸ್ತ್ರ. ವೇದಗಳ ಜೊತೆಗೇನೆ ಜ್ಯೋತಿಷ್ಯ ಶಾಸ್ತ್ರ ಇದೆ. ನಾಳೆ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಏನ್ ಪರಿಹಾರ ಮಾಡ್ಕೋಬೇಕು, ಇದೆಲ್ಲ ಕೂಡ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಮತ್ತೊಂದು ಭಾಗಗಳೇ ಹಸ್ತ ಸಾಮುದ್ರಿಕ ಶಾಸ್ತ್ರ, ಮುಖ ಸಾಮುದ್ರಿಕ ಶಾಸ್ತ್ರ, ಆಮೇಲೆ ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ. ಓಕೆ, ಈಗ ನಾನು ಮೇಷರಾಶಿಯಿಂದ ಮೀನರಾಶಿಯವರೆಗೂ ಕೂಡ ಟೈಮ್ ಸ್ಟ್ಯಾಂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಟೈಮ್ ಸ್ಟ್ಯಾಂಪ್ ಪ್ರಕಾರ ನಿಮ್ಮ ರಾಶಿ ಭವಿಷ್ಯವನ್ನು ತಿಳ್ಕೊಬಹುದು. ನಾನೀಗ ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೀನಿ.
ಪ್ರಿಯ ವೀಕ್ಷಕರೇ, ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಯಾವುದು? ಮೇಷರಾಶಿ. ಹಾಗಾದ್ರೆ ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಈ ವಾರದಲ್ಲಿ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ, ಏನು ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಹೋಗ್ತೀನಿ. ಮೇಷರಾಶಿ ಜಾತಕರಿಗೆ ರಾಶ್ಯಾಧಿಪತಿಯಾದಂತಹ ಮಂಗಳ ತೃತೀಯ ಸ್ಥಾನದಲ್ಲಿ ಸಂಚಾರ. ಹಾಗಾದ್ರೆ ಈ ವಾರದಲ್ಲಿ ನಿಮಗೆ ಧೈರ್ಯ ಇರುತ್ತಾ? ಇರುತ್ತೆ. ಆ ಜೊತೆಗೆ ಏನಾಗುತ್ತೆ, ಸಾಡೆ ಸಾತಿ ಆರಂಭ ಆಗುತ್ತೆ. ಅದಕ್ಕೆ ಸಾಡೆ ಸಾತಿ ಆರಂಭ ಆದ್ರೆ ನಿಮ್ಗೆ ಏನು ಫಲ, ಏನು ಕಷ್ಟಗಳು ಪ್ರಾಪ್ತಿಯಾಗುತ್ತೆ, ಏನು ಪರಿಹಾರಗಳು ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಆಗ್ಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಇಲ್ಲೂ ಅದೇ ವಿಷಯ ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ಸಪ್ರೇಟ್ ವಿಡಿಯೋ ಇದೆ, ನೀವೆಲ್ಲರೂ ಕೂಡ ಆ ವಿಡಿಯೋನ ನೋಡಿ ಅನ್ನುವಂಥದ್ದು ನನ್ನ ರಿಕ್ವೆಸ್ಟು. ಶನಿ ಮಹಾತ್ಮ ಬಂದು ಸಾಡೆ ಸಾತಿ ಆಗ್ಲೇ ಮೇಷರಾಶಿಯವರಿಗೆ ಆಲ್ರೆಡಿ ಆರಂಭ ಆಗೋಗ್ಬಿಟ್ಟಿದೆ. ಅವ್ರು ಬರೋಕ್ಕಿಂತ ಮೊದಲೇ ಶನಿ ಮಹಾತ್ಮ ನಿಮಗೆ ಕಷ್ಟ ತೋರಿಸ್ತಾ ಇರ್ತಾನೆ, ವ್ಯಯ ಸ್ಥಾನದಲ್ಲಿ ಬಂದಿರ್ತಾನೆ. ಶನಿ ಮಹಾತ್ಮ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? 10 ಮತ್ತು 11ನೇ ಮನೆ ಅಧಿಪತಿ. 12ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಉದ್ಯೋಗದ ವಿಷಯದಲ್ಲಿ ಸಮಸ್ಯೆಗಳು ನೀವು ಫೇಸ್ ಮಾಡ್ಬೇಕಾಗತ್ತೆ. ಕೆಲವರು ಉದ್ಯೋಗದಲ್ಲಿ ಪ್ರೆಷರ್ ಜಾಸ್ತಿ, ಕೆಲಸ ಜಾಸ್ತಿ, ಕಿರಿಕಿರಿ ಜಾಸ್ತಿ, ಕೆಲವು ಕೆಲಸವನ್ನ ಕಳ್ಕೊಳ್ಳುವಂಥದ್ದು, ಗೌರವನ ಕಳ್ಕೊಳ್ಳುವಂಥದ್ದು, ಬಂದಂತಹ ಲಾಭ ನಷ್ಟ ಆಗುವಂಥದ್ದು, ಗೌರವಗಳು ನಷ್ಟ ಆಗುವಂಥದ್ದು, ಸನ್ಮಾನಗಳು ನಷ್ಟ ಆಗುವಂಥದ್ದು, ಬರುವ ಕೀರ್ತಿ ಬರ್ದೇ ಇರುವಂಥದ್ದು, ಈ ತರ ಶನಿ ಮಹಾತ್ಮನ ಕಾಟ ಇರುತ್ತೆ. ಅದನ್ನ ಸಪರೇಟ್ ವಿಡಿಯೋವನ್ನ ನೀವು ನೋಡಿ ಅನ್ನುವಂಥ ವಿಷಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂತಹ ವಿಷಯವನ್ನು ತಿಳಿಸ್ತೀನಿ. ಒಟ್ಟು 4 ಗ್ರಹಗಳ ಜೊತೆಗೆ ಈಗ 5 ಗ್ರಹಗಳು ನಿಮ್ಗೆ ಮೀನ ರಾಶಿಯಲ್ಲಿ ಸಂಚಾರ ಆಗ್ತಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು. ನಿಮಗೆ ಗುರುಬಲ ಇದೆ. ಶನಿ ಸಾಡೆ ಸಾತಿ ಆರಂಭ ಆದ್ರೂ ಕೂಡ ಗುರು ಒಳ್ಳೆ ಫಲ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ನಿಮಗೆ, ಎಷ್ಟು ದಿನ ಅಶುಭ ಅಂದಾಗ ಮೇಷರಾಶಿಯವರಿಗೆ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ಹೊಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ನೀವು ಮಾಡುವಂತ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ತಾವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಎಲ್ಲಾ ರೀತಿಯ ಅನುಕೂಲ ಆಗುತ್ತೆ. ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಖುಷಿಯಾಗಿರ್ಬೇಕು. ನಾವು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ಆರೋಗ್ಯ ಚೆನ್ನಾಗಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ನಿಜವಾದ ಸಂಪಾದನೆ. ಧೈರ್ಯ ಹೆಚ್ಚಾಗುತ್ತೆ. ಮೇಷರಾಶಿ ಜಾತಕರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ, ಅಂಡರ್ಲೈನ್ ಮಾಡ್ಕೊಡಿ. ವಿವಾಹ ಯೋಗ ಅಂತೂ ಗುರುಜಿ ನೀವು ಹೇಳಿದ್ ಬಂತು, ಹೌದಾ? ವೆರಿ ಗುಡ್. ವಿವಾಹ ಆದ್ರ ಕೇಳಿದ್ರ? ಇಲ್ಲ, ವಿವಾಹನೂ ಆಗ್ಬಿಟ್ಟೆ. ಎಲ್ಲಿ ಕೇಳಿದ್ರಿ? ಸಾಲಾವಳಿ ನೋಡ್ದೆ, ಸಂಖ್ಯೆ 25, 30, 31 ಎಲ್ಲ ಬಂತು ಗುರುಜಿ. ಆದ್ರೆ ಈಗ ತುಂಬಾ ಸಮಸ್ಯೆ, ವಿಚ್ಛೇದನ ಬಂದಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ, ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ವಪ್ಪ. ಆಮೇಲೂ ಜಾತಕ ತೋರಿಸಿ, ಆಮೇಲೆ ಪರಿಹಾರ, ನೋವು ಪಟ್ಟಿರ್ತೀರಾ, ಪರಿಹಾರ ಮಾಡ್ಕೊಳ್ಳಿ. ನೋವು ಪಡೋಕಿನ ಮೊದಲೇ ಜಾತಕ ಇಬ್ಬರದು ತೋರಿಸಿದ್ರೆ ನಿಮಗೆ ಬರುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾರ ಇಲ್ವಾ? ನೀವು ಸಿಗುವಂತ ವರನಿಗೆ ಆಯುಷ್ಯು, ಆರೋಗ್ಯ, ಮಕ್ಕಳಾಗುವ ಯೋಗ ನಿಮಗೂ ಇಬ್ಬರಿಗೂ ಇದೆಯಾ ಇಲ್ವಾ? ಇವೆಲ್ಲ ಜಾತಕ ಇಬ್ಬರದು ನೋಡ್ಬೇಕಾಗುತ್ತೆ. ವ್ಯಾಪಾರದಿಂದ ಲಾಭ, ಸ್ನೇಹಿತರ ಭೇಟಿ, ಆದಾಯದಲ್ಲಿ ಏರಿಕೆ, ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಕೆಲವರಿಗೆ ಬದಲಾವಣೆ ಆಗುತ್ತೆ. ಇವಾಗ ನಿಮ್ ಜಾತಕದಲ್ಲಿ ಶನಿ ಅನುಕೂಲಕರವಾಗಿದ್ದರೆ, ನಿಮ್ ಜಾತಕ ನೀವು ತೋರಿಸಿಲ್ವಲ್ಲ ನನಗೆ, ಹಾಗೆ ಕೆಲಸ ಹೋಗುತ್ತೆ ಅಂದ್ರಿ, ಕೆಲಸ ಕಳ್ಕೊಂತೀರಾ ಅಂದ್ರಿ. ಅದಕ್ಕೆ ಶನಿ ಸಾಡೆ ಸಾತಿನಲ್ಲಿ ಕೆಲವರಿಗೆ ಮೇಲ್ ಕರ್ಕೊಂಡು ಹೋಗ್ತಾನೆ. ಭಾರತ ದೇಶದ ಪ್ರಸ್ತುತ ಪ್ರಧಾನ ಮಂತ್ರಿಗಳು ಸಾಡೆ ಸಾತಿ ಆರಂಭ ಆಗ್ತಿದ್ದಂಗೆ ದೇಶದ ಪ್ರಧಾನ ಮಂತ್ರಿಗಳು ಆಗಿದ್ರು. ಅದಕ್ಕೆ ಅವ್ರ ಇಂಡಿವಿಜುವಲ್ ಜಾತಕ ಬೇರೆ.
ನಿಮ್ಮ ಇಂಡಿವಿಜುವಲ್ ಜಾತಕ ಬೇರೆ, ಅದಕ್ಕೆ ನಿಮ್ಮ ಜಾತಕಗಳನ್ನ ತೋರಿಸಿ ಆದಾಯದಲ್ಲಿ ಏರಿಕೆ ಆಗುತ್ತೆ, ಒಳ್ಳೇದಾಗತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ ಭಾನುವಾರ ಶೀಘ್ರ ಕೋಪ ಬೇಡ, ಒಳ್ಳೇದಲ್ಲ. ಅನಾರೋಗ್ಯ, ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ಅಂದ್ರೆ ನಮ್ಮಲ್ಲಿರುವಂಥ ವಿನಯ ನಾಶ ಆಗುತ್ತೆ, ಕೋಪದಿಂದ ನಮ್ಮಲ್ಲಿರುವ ಪ್ರೀತಿ ನಾಶ ಆಗುತ್ತೆ. ತಾಯಿ ಸಂಬಂಧಿಕರ ಜೊತೆ ತಾಯಿ ಜೊತೆ ಕಲಹ ಆಗ್ಬೋದು, ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವ ಸಾಧ್ಯತೆ ಇದೆ. ಮೇಷರಾಶಿ ಜಾತಕರು ವಾರದ ಕೊನೆ 2 ದಿನ ಎಚ್ಚರ. ಹಾಗಾದ್ರೆ ಈ ವಾರದಲ್ಲಿ ಮೇಷರಾಶಿ ಜಾತಕರು ಲಿಂಗ ಗಂಗಾಜಲ, ಶಿವಲಿಂಗಕ್ಕೆ ಗಂಗಾಜಲ ಅಭಿಷೇಕ ಮಾಡಿ, ಆತ್ಮಲಿಂಗವನ್ನ ನೆನಪು ಮಾಡಿ. ಪರಿಹಾರ ಕೂಡ ಹೇಳಿದ್ದೀನಿ. ಮಂತ್ರ ಏನ್ ಜಪ ಮಾಡ್ತೀರಿ? ಓಂ ರುದ್ರಾಯ ನಮಃ. ರುದ್ರನ ನೆನಪು ಮಾಡಬೇಕು. ರುದ್ರಾಂಶ, ಶನಿ ಮಹಾತ್ಮ ಯಾರು? ರುದ್ರಾಂಶ. ಬಹಳ ಕಠೋರವಾಗಿರ್ತಾನೆ. ಯಾರು ತಪ್ಪು ಮಾಡಿದ್ಯಾ ತಗೋ ಪನಿಷ್ಮೆಂಟ್. ಅದರಿಂದ ರುದ್ರ ನೆನಪು ಮಾಡಿ. ಶನಿಯಿಂದ ಆಗುವ ನೆಗೆಟಿವ್ ಎಫೆಕ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ನಾನು ವಿಡಿಯೋ ಸಪ್ರೇಟ್ ಅದು ಮಾಡಿದ್ದೀನಲ್ವಾ, ಅದನ್ನ ನೀವು ನನ್ನ ಚಾನಲ್ ಹೋಗಿ ನೋಡ್ಬೋದು, ಆಸಕ್ತಿ ಇರೋರು. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 2ನೇ ರಾಶಿ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಆಗ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ವೃಷಭ ರಾಶಿಯವರಿಗೆ ಶನಿ ಮಹಾತ್ಮ ಲಾಭ ಸ್ಥಾನದಲ್ಲಿ, ಪಂಚಗ್ರಹಗಳು ಲಾಭ ಸ್ಥಾನದಲ್ಲಿ. ಹೆಂಗ್ ದುಡ್ಡು ಬರುತ್ತೋ ಗೊತ್ತಿಲ್ಲ, ವೃಷಭ ರಾಶಿಯವರಿಗೆ ದುಡ್ಡು ಬರಲೇಬೇಕು. ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗ್ಬೋದು, ಸರ್ಕಾರದಿಂದ ಕಿರುಕುಳ ಅಥವಾ ಲಾಭ ಆಗ್ಬೋದು, ಅಥವಾ ತಂದೆಗೆ ಕಂಟಕ ಉಂಟಾಗ್ಬೋದು, ಅಥವಾ ಒಳ್ಳೆಯದನ್ನು ಕೂಡ ಆಗ್ಬೋದು. ಇಂಟರ್ನ್ಯಾಷನಲ್ ಬಿಸ್ನೆಸ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಆಗುತ್ತೆ. ಆಮೇಲೆ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಲಾಭ ಆಗುತ್ತೆ. ಟ್ರೇಡಿಂಗ್ ಮಾಡೋರ್ಗೂ ಲಾಭ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋರ್ಗೂ ಕೂಡ ಲಾಭ ಆಗುತ್ತೆ. ಯಾವ ವಿಷಯದಲ್ಲಿ ನಿಮಗೆ ಲಾಭ ಆಗುತ್ತೆ? ದೈವ ಕಾರ್ಯಗಳು ಮಾಡೋರ್ಗೆ ಲಾಭ, ತಂದೆಯಿಂದ ಲಾಭ. ನಾನು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಗುರುಜಿ, ನನಗೆ ಲಾಭ. ನಿಮ್ಮ ಲೆಕ್ಚರರ್ಸ್ ಇಂದ ನಿಮಗೆ ಲಾಭ, ಗುರು ಹಿರಿಯರಿಂದ ನಿಮಗೆ ಲಾಭ. ಲೆಕ್ಚರರ್ಸ್ ಚೆನ್ನಾಗಿದ್ರೆ ಗ್ರೇಸ್ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ, ಪರ್ಸೆಂಟೇಜ್ ಜಾಸ್ತಿ ಕೊಡ್ತಾರೆ, ಲಾಭ. ಮತ್ತೆ ದಶಮಾಧಿಪತಿ ಲಾಭ ಸ್ಥಾನದಲ್ಲಿ, ಉದ್ಯೋಗದಲ್ಲಿ ಪ್ರಮೋಷನ್, ಗೌರವ, ಸಹಾಯ ಇವೆಲ್ಲ ಪ್ರಾಪ್ತಿ. ಅದು ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ವೃಷಭ ರಾಶಿಯವರಿಗೆ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ. ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು, ವ್ಯಾಪಾರಸ್ಥರು ಜಾಗ್ರತೆ. ಈ ಕಾಲದಲ್ಲಿ ಮಕ್ಕಳು ಒಬ್ರು ಇಬ್ರು ಇರ್ತಾರೆ, ಮಕ್ಕಳ ಜೊತೆ ವಿವಾದ ಆಗ್ಬೋದು, ಇನ್ನು ಕೆಲವರಿಗೆ ಹೊಟ್ಟೆ ತೊಂದರೆ ಆಗ್ಬೋದು, ಎಚ್ಚರ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಸೂಪರ್ ಆಗಿದೆ. ವೃಷಭ ರಾಶಿಯವರಿಗೆ ಬಹಳ ಗೌರವ, ಧನ, ಲಾಭ, ಸಂತೋಷ ಉಕ್ಕುತ್ತೆ. ಹೇಗೆ ಉಕ್ಕುತ್ತೆ? ಹಾಲು ಉಕ್ಕಿಸ್ತಿರಲ್ಲ ಮನೇಲಿ, ಹಾಗೆ ಸಂತೋಷ ಉಕ್ಕುತ್ತೆ. ನಿಮ್ಗೆ ಲಾಭ, ಸ್ನೇಹಿತರ ಭೇಟಿ ಉಂಟಾಗ್ಬೋದು. ವೃಷಭ ರಾಶಿಯವರಿಗೂ ಕೂಡ ವಿವಾಹ ಭಾಗ್ಯ. ನೋಡಿ, ಶನಿ ಮಹಾತ್ಮ ನೇರವಾಗಿ ನಿಮ್ಮ ಜನ್ಮರಾಶಿ ನೋಡ್ತಾನೆ, ನೇರವಾಗಿ ನಿಮ್ಮ ಜನ್ಮರಾಶಿಯಲ್ಲಿರುವ ಗುರುವನ್ನ ನೋಡ್ತಾನೆ, ವಿವಾಹ ಮಾಡಿಸ್ಬಿಡ್ತಾನೆ. ವಿವಾಹ ಮಾಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು ನೀವು? ನಿಮ್ಮ ಗ್ರಾಹಿ ಕರ್ಮ ಫಲದಾತ. ಗ್ರಹಗಳು ಏನ್ ಮಾಡ್ತಾರೆ? ನಾವೇನ್ ಕರ್ಮ ಮಾಡ್ತೀವಿ ಅದರಂತೆ ವಧುವರ ಫಿಕ್ಸ್ ಆಗ್ಬಿಡ್ತಾರೆ. ಗುರುಜಿನ್ ಕೇಳದೆ ಬರ್ತೋಯ್ತು, ಅಥವಾ ನಾನೆಲ್ಲೋ ದೇವಸ್ಥಾನದಲ್ಲಿ ಕೇಳಿದೆ ಸರಿ ಅಂದ್ಬಿಟ್ರು, ವಿವಾಹ ಆದೇ ಗಲಾಟೆ, ಕಲಹ, ಹೊಂದಾಣಿಕೆ ಆಗ್ತಾ ಇಲ್ಲ, ಮೆಂಟಲಿ ಪೀಸ್ ಹೊಟ್ಟೋಯ್ತು.
ಅದ ಫೈನಾನ್ಷಿಯಲ್ ಮದುವೆ ಆಗಿದ ತಕ್ಷಣ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗೋಯ್ತು, ಅದಕ್ಕೆ ಇಬ್ಬರು ಜಾತಕ ತೋರಿಸಿ. ವಧು ನಿಮ್ ಜೊತೆಗೆ ಹೊಂದ್ಕೊಂತಾರ, ನಿಮ್ ತಾಯಿ ತಂದೆ ಜೊತೆಗೆ ಹೊಂದ್ಕೊಂತಾರ, ವರನ ಆಯುಷ್ಯ ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಇದನ್ನ ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ ಇಬ್ರು ಜಾತಕನು ತೋರಿಸ್ಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಿವಾಹ ಆಗ್ತೀರಾ, ಗುರುಜಿಗೆ ಫೀಸ್ ಯಾಕಪ್ಪ ಕೊಡ್ಬೇಕು, ಯಾಕೆ ಕೇಳಬೇಕು ಅಂತ ನೀವು ಮಾಡಿದ್ರೆ ಕಂಜೂಸ್ತನ, ನಿಮ್ಮ ಸಂಸಾರ ಜೀವನ ಏನಾಗುತ್ತೆ? ಫೀಸ್ ಕೊಟ್ಟೆ ಕೇಳ್ಬೇಕು. ಇವೆಲ್ಲ ಮಂಗಳ ಕಾರ್ಯಗಳ ಬಗ್ಗೆ ಫೀಸ್ ಇಲ್ಲದೆ ಹೇಳಲೇಬಾರದು. ನೀವು ಕೇಳಿದ್ರೆ ನಿಮಗೆ ಒಳ್ಳೇದಾಗತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ತಿಳಿಸಿದ್ದೀನಿ. ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ, ಏನ್ ಪರಿಹಾರ? ಓಂ ವೀರಭದ್ರಾಯ ನಮಃ ಮಂತ್ರ ಜಪ ಮಾಡಿ, ವೀರಭದ್ರ ಸ್ವಾಮಿ ದರ್ಶನ ಮಾಡಿ, ವಿಭೂತಿ ಇಂದ ಅಭಿಷೇಕ ಮಾಡಿ ಶಿವನಿಗೆ. ಒಳ್ಳೆಯದಾಗುತ್ತೆ ವೃಷಭ ರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನೀವೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕಾಯ್ತಾ ಇದ್ದೀರಲ್ಲ, ಮಿಥುನ ರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಫಲಾನುಫಲ? ಶನಿ ದೇವರು ನಿಮಗೆ ಅಷ್ಟಮಾಧಿಪತಿ, ಭಾಗ್ಯಾಧಿಪತಿ ಕೂಡ ಹೋಗಿ ದಶಮ ಸ್ಥಾನದಲ್ಲಿ ಮಿಥುನ ರಾಶಿಯವರಿಗೆ ಶನಿ ಸಂಚಾರ ಆಗುತ್ತೆ. ಹಾಗಾದ್ರೆ ಶನಿ ದಶಮ ಸ್ಥಾನಕ್ಕೆ ಹೋದಾಗ ಏನಾಗುತ್ತೆ? ಇವೆಲ್ಲ ವಿವರ ಸಪರೇಟ್ ಶನಿ ಸಂಚಾರ ಫಲ ನಮ್ಮ ಚಾನಲ್ ನೋಡಿದ್ರೆ ಅಲ್ಲಿ ತಿಳ್ಕೋಬಹುದು. ಇಲ್ಲಿ ದಶಮ ಸ್ಥಾನದಲ್ಲಿ ರಾಹು, ಶುಕ್ರ, ಸೂರ್ಯ, ಬುಧ ನೀಚನಾದ್ರೂ ಶುಕ್ರ ಬಲ ಕೊಡ್ತಾನೆ, ರಾಹು ಬಲ ಕೊಡ್ತಾನೆ ಅಲ್ವಾ, ಶನಿ ಬಲ ಕೊಡ್ತಾನೆ, ಬುಧನಿಗೆ ಬಲ ಕೊಡ್ಬೇಕಲ್ಲ ಅಂತ ಹೇಳಿ. ಆದ್ರೆ ಸೂರ್ಯ ಬಲ ಕೊಡಲ್ಲ. ನಿಮ್ಗೇನೋ ಒಂದು ಪ್ರಮೋಷನ್ ಸಿಗ್ಬೇಕಾದ್ರೆ ಪ್ರೆಷರ್, ಟೆನ್ಷನ್ ಇದ್ದೇ ಇರುತ್ತೆ. ಗೌರವ ಸಿಗ್ಬೇಕಾದ್ರೂ ಟೆನ್ಷನ್, ಪ್ರೆಷರ್ ಇದ್ದೇ ಇರುತ್ತೆ. ಗೌರವಗಳು ಸಿಗಬೇಕು ಅಂತ ಕೂಡ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? 5 ದಿವಸ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆತಂಕ ಹೆಚ್ಚಾಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಅನಾರೋಗ್ಯ ಉಂಟಾಗುವಂಥದ್ದು, ಕೋಪ ಜಾಸ್ತಿ ಆಗುವಂಥದ್ದು. ಕೋಪದಿಂದ ಏನಾಗುತ್ತೆ? ಕಲಹಗಳು. ಕಲಹ ಒಳ್ಳೇದಲ್ಲ ಅಲ್ಲ, ಅದಕ್ಕೆ ಕೋಪನ ಕಂಟ್ರೋಲ್ ಮಾಡಿ. ಕೆಲವ್ರಿಗೆ ಎದೆ ನೋವು ಬರ್ಬೋದು, ಇನ್ನು ಕೆಲವರಿಗೆ ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ರೀತಿಯ ಅನುಕೂಲ ಆಗುತ್ತೆ. ನಿಮಗೆ ಸಂತೋಷ ಅನ್ನೋದು ಹೆಚ್ಚಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ. ಎಲ್ಲಿ ಧೈರ್ಯ ಇದೆಯೋ ಅಲ್ಲಿ ದುಡ್ಡು ಬರುತ್ತೆ. ಧೈರ್ಯ ಲಕ್ಷ್ಮಿ ನೆಲೆಸ್ತಾಳೆ. ಧೈರ್ಯೇ ವಸತೆ ಲಕ್ಷ್ಮಿ. ಗೌರವಗಳು ಕೂಡ ಹೆಚ್ಚಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಜಪವನ್ನ ನೀವು ಮಾಡಬೇಕು. ಮಿಥುನ ರಾಶಿ ಜಾತಕರು ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ವಾರ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಈಗ ಕರ್ಕಾಟಕ ರಾಶಿಯವರಿಗೆ ಇಷ್ಟು ದಿವಸ ಅಷ್ಟಮ ಶನಿ ಇತ್ತು. ಈಗ ಶನಿ 9ನೇ ಮನೆಗೆ ಸಂಚಾರ ಆಗ್ಬಿಟ್ಟ. ಕಂಟಕ ಶನಿಯಿಂದ ಬಚಾವಾಗ್ಬಿಟ್ರಿ ಕರ್ಕಾಟಕ ರಾಶಿಯವರು. ಈಗ ಶನಿ 9ನೇ ಮನೇಲಿ ಹೋದಾಗ ತಂದೆಯ ಆರೋಗ್ಯ ಕೆಡಬಹುದು, ದೈವ ಕಾರ್ಯಗಳು ಮಾಡೋದಕ್ಕೆ ವಿಘ್ನಗಳು, ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ ಕರ್ಕಾಟಕ ರಾಶಿ ಜಾತಕರಿಗೆ. ನೀವೆಲ್ಲಿ ಒಂದು ಧರ್ಮ ಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು ಅಥವಾ ವಿದೇಶ ಪ್ರಯಾಣಗಳು, ಅಲ್ಲೆಲ್ಲ ಸ್ವಲ್ಪ ತೊಂದರೆಯನ್ನ ನೀವು ಅನುಭವಿಸ್ಬೇಕಾಗಿ ಬರ್ಬೋದು. ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ.
ಕರ್ಕಾಟಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ತಾವು ಮಾಡುವಂತ ವೃತ್ತಿಯಲ್ಲಿ ಲಾಭ ಆಗತ್ತೆ, ಪ್ರಮೋಷನ್ ಸಿಗುತ್ತೆ, ಬಡ್ತಿ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ರುಚಿ ರುಚಿಯಾದಂತ ಆಹಾರ ಸೇವನೆ ಮಾಡ್ತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ. ರುಚಿ ರುಚಿಯಾಗಿ ಊಟ ಮಾಡ್ಬೇಕಾದ್ರೂ ಯೋಗ ಇರಬೇಕು ಅಲ್ಲ. ಕೆಲವು ದೇವ್ರು ಎಷ್ಟೋ ಬೇಕಾದಷ್ಟು ದುಡ್ಡು ಕೊಟ್ಟಿರ್ತಾನೆ. ಬಂಗಾರ ತಿನ್ನಕ್ಕಾಗತ್ತಾ? ಬೆಳ್ಳಿ ತಿನ್ನಕ್ಕಾಗತ್ತಾ? ಬೆಳ್ಳಿ ತಟ್ಟೆ ಬಂಗಾರ ತಟ್ಟೆಲಿ ಊಟ ಮಾಡ್ಬೋದು. ಊಟ ಮಾಡಕ್ಕೆ ಆರೋಗ್ಯ ಚೆನ್ನಾಗಿರ್ಬೇಕು ನೋಡಿ. ಉತ್ತಮ ಆಹಾರ ತಿನ್ನುವಂತಹ ಯೋಗ ಕರ್ಕಾಟಕ ರಾಶಿಯವರಿಗೆ. ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಪೈಲ್ಸ್ ರೋಗ ಇರೋರು ಎಚ್ಚರ. ಮಸಾಲೆ ಪದಾರ್ಥ ತಿನ್ಬೇಡಿ. ಫುಡ್ ಪಾಯ್ಸನ್ ಆಗ್ಬೋದು. ಇನ್ನು ಕೆಲವರಿಗೆ ಅಜೀರ್ಣ ಆಗ್ಬೋದು, ಎಚ್ಚರ. ಜಾಸ್ತಿ ಮನಸ್ಸಿಗೆ ಉದ್ವೇಗವನ್ನ ಮಾಡ್ಕೋಬೇಡಿ, ಸಮಾಧಾನವಾಗಿರ್ರಿ. ಖರ್ಚು ಕೂಡ ಜಾಸ್ತಿ ಆಗ್ಬೋದು. ಧನ ಮೂಲಂ ಇದಂ ಜಗತಿ. ಜಗತ್ತಲ್ಲಿ ಧನ ಖರ್ಚು ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಧನವನ್ನ ಖರ್ಚು ಮಾಡಿ. ಕರ್ಕಾಟಕ ರಾಶಿ ಜಾತಕರು. ಹಾಗಾದ್ರೆ ಕಟಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಬೇಕು ಈ ವಾರ ಅನ್ನುವಂಥ ವಿಷಯವನ್ನ ನಾನು ತಿಳಿಸ್ತೀನಿ. ಕರ್ಕಾಟಕ ರಾಶಿ ಜಾತಕರು ಶಿವನ ಬೀಜ ಮಂತ್ರ ಅಥವಾ ಪಂಚಾಕ್ಷರಿ ಮಂತ್ರ ಹೇಳಿ ಬೆಸ್ಟ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿಂಪಲ್ ಆಗಿದೆ. ಈ ಮಂತ್ರ ಜಪ ಮಾಡಿ ಗಂಗಾಜಲದಿಂದ ಶಿವನ ಅಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕರ್ಕಾಟಕ ರಾಶಿ ಜಾತಕರಿಗೆ ಕಮ್ಮಿ ಆಗುತ್ತೆ ಅನ್ನುವಂಥ ವಿಚಾರ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನೋಡಿ, ಈ ವಾರದಲ್ಲಿ ಶನಿ ಮಹಾತ್ಮ ನಿಮಗೆ ಅಷ್ಟಮ ಶನಿ ಆರಂಭ ಆಗುತ್ತೆ. 29 ಮಾರ್ಚ್ 2025 ಸಿಂಹ ರಾಶಿಯವರಿಗೆ ಕಂಟಕ ಶನಿ ಅಂತೀವಿ, ಅಷ್ಟಮ ಶನಿ ಅಂತೀವಿ. ಅದಕ್ಕೆ ಅಷ್ಟಮ ಶನಿ ಯಾವ ತರ ತೊಂದರೆ ಕೊಡ್ತಾನೆ ಅದನ್ನ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಶನಿಯ ಕತೆ, ಶನಿ ಮಹಾತ್ಮ ಸಿಂಹ ರಾಶಿಯವರಿಗೆ ಹೇಗೆ, ಅದಕ್ಕೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸ್ಯಾಟರ್ನ್ ಟ್ರಾನ್ಸಿಟ್ ಶನಿ ಸಂಚಾರ ಫಲ ನೋಡಿ. ಎಲ್ಲಾ ರಾಶಿದು ಹಾಕಿದ್ದೀನಿ, ಅದರಲ್ಲೂ ಸಿಂಹ ರಾಶಿದು ಕೂಡ ಹಾಕಿದ್ದೀನಿ. ಯಾಕಂದ್ರೆ ಹೊಸ ಸಂವತ್ಸರ ಆರಂಭ ಆಗ್ತಾ ಇದೆ, ವಿಶ್ವಾವಸು ನಾಮ ಸಂವತ್ಸರ. ಮತ್ತೆ ಶನಿ ಮಹಾತ್ಮ ಕೂಡ ನಿಮಗೆ ಸಪ್ತಮಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ. ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. 6ನೇ ಮನೆ ಅಂದ್ರೆ ಋಣ ರೋಗಾದಿ ದಾರಿದ್ರ್ಯ ಪಾಪಕ್ಷುತ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. ಅಂದ್ರೆ ಒಬ್ಬ ಮನುಷ್ಯನಿಗೆ ಋಣಬಾಧೆ ಒಳ್ಳೇದಲ್ಲ, ಸಾಲಗಳು ಕಾಟ ಜಾಸ್ತಿ. ಯಾಕಂದ್ರೆ ಶನಿ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ, ಕಷ್ಟ, ಸಾಲಗಳ ಹೊರೆ, ರೋಗಗಳು, ಆಯುಷ್ಯು ಅಭಿವೃದ್ಧಿ ಮಾಡ್ತಾನೆ. ಆದ್ರೆ ಕಂಟಕ, ಏನಾದ್ರೂ ಅಪಘಾತಗಳಾಗ್ಬೋದು. ಅದಕ್ಕೆ ನೀವು ಜಾಗ್ರತೆಯಾಗಿರ್ಬೇಕು ಸಿಂಹ ರಾಶಿ ಜಾತಕರು. ನಿಮಗೆ ಅಷ್ಟಮ ಸ್ಥಾನದಲ್ಲಿ ರಾಹು, ಶುಕ್ರ, ರವಿ, ಬುಧ, ಶನಿ ಪಂಚಗ್ರಹಗಳು ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದು ಇಟ್ ಇಸ್ ನಾಟ್ ಎ ಗುಡ್ ಸೈನ್ ಅಂತ ಹೇಳಲಾಗುತ್ತೆ. ಇನ್ನು ಗುರುಬಲ ಆರಂಭ ಆಗಿಲ್ಲ ನಿಮಗೆ. ಅದರಲ್ಲಿ ಈಗಾಗಲೇ ಸೂರ್ಯನನ್ನ ರಾಹು ನುಂಗಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಅನಾರೋಗ್ಯನೂ ಜಾಸ್ತಿ ಆಗ್ಬೋದು, ಮೆಂಟಲ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಇಡೀ ವರ್ಲ್ಡ್ಗೆನೆ ಒಳ್ಳೆ ಟೈಮ್ ಅಲ್ಲ. ಏನಾದ್ರು ನ್ಯಾಚುರಲ್ ಕೆಲಾಮಿಟೀಸ್ ಆಗ್ಬೋದು. ಸಡನ್ ಆಗಿ ನೀವು ಅಮೆರಿಕಾ ಅಥವಾ ವೆಸ್ಟರ್ನ್ ಕಂಟ್ರಿಗಳಲ್ಲಿ ಇದ್ರಿ ಅಂದ್ರೆ ತುಂಬಾ ಡೇಂಜರಸ್ ಟೈಮ್. ವಾತಾವರಣ ಏನ್ ಬೇಕಾದ್ರೂ ಆಗ್ಬೋದು, ಶೇರ್ ಮಾರ್ಕೆಟ್ ಏನ್ ಬೇಕಾದ್ರೂ ಆಗ್ಬೋದು, ಕ್ರಾಶ್ ಆಗ್ಬೋದು, ಯಾವಾಗ ಬೇಕಾದ್ರೂ ಯುದ್ಧಗಳು ಸ್ಟಾರ್ಟ್ ಆಗ್ಬಿಡ್ಬೋದು. ಭಾರತೀಯರು ಆಲ್ ಓವರ್ ದ ಗ್ಲೋಬ್ ಎಲ್ಲ ಕಡೆ ಇದ್ದೀರಾ. ಅದರಿಂದ ಅದರಲ್ಲೂ ನೀವು ಸಿಂಹ ರಾಶಿ ಜಾತಕರಾಗಿದ್ರೆ ಎಚ್ಚರ. ಯುದ್ಧಗಳಾಗ್ಬಿಡುತ್ತೆ ಸಡನ್ ಆಗಿ, ನಿಮಗೆ ಗೊತ್ತಿರಲ್ಲ. ಈಗ ಟ್ರೇಡ್ ವಾರ್ ನಡೀತಾ ಇದೆ. ಅದ್ರ ಜೊತೆಗೆ ಕೆಲವು ಪ್ಲೇಸ್ಗಳಲ್ಲಿ ಗಾಜಾ ಪಟ್ಟಿ, ಈಗ ರಷ್ಯಾ ಯುಕ್ರೇನ್
ಇದೆಲ್ಲ ವಿಪರೀತ. ಅದನ್ನ ಸಮಾಧಾನ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಆದ್ರೆ ಇಡೀ ವರ್ಲ್ಡ್ ಅನ್ನೋದು ಟ್ರಾನ್ಸ್ಫಾರ್ಮೇಶನ್ ಟೈಮ್, ಪರಿವರ್ತನೆ ಆಗುವಂತಹ ಸಮಯ. ಅದಕ್ಕೆ ಪ್ರಕೃತಿ ಏರುಪೇರುಗಳನ್ನ ನೀವು ನೋಡ್ಬೋದು. ಮಳೆ ಜಾಸ್ತಿ ಬಂದ್ಬಿಡ್ಬೋದು, ಯಾಕಂದ್ರೆ ಪ್ರಕೃತಿ ಏರುಪೇರು. ಅದಕ್ಕೆ ಸಿಂಹ ರಾಶಿಯವರು ಸ್ವಲ್ಪ ಜಾಗ್ರತೆ, ಭಯ ಪಡಬೇಡಿ, ಎಚ್ಚರವಾಗಿರಿ ಅನ್ನುವಂಥ ವಿಷಯ. ಸೃಷ್ಟಿ ಕರ್ತ ಯಾರು? ಭಗವಂತ ಈಶ್ವರ. ಆ ಸೃಷ್ಟಿಯನ್ನ ಕಾಪಾಡ್ತಾನೆ. ಪ್ರಕೃತಿ ಕ್ಲೀನ್ ಮಾಡುತ್ತೆ. ಮನೆ ಏನ್ ಮಾಡ್ತೀರಾ? ಕಸ ಗುಡಿಸ್ತೀರಾ, ಕ್ಲೀನ್ ಮಾಡ್ತೀರಾ. ಹಾಗೆ ಪ್ರಕೃತಿನೂ ಕೂಡ ಅದಷ್ಟೇ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡುವಂತ ಟೈಮು. ಬುಧ ನೋಡಿ ನೀಚನಾಗಿದ್ದಾನೆ. ರಾಹುವಿನ ಸಂಧಿ, ಶುಕ್ರ, ರವಿ, ಶನಿ, ಪತಿ ಪತ್ನಿಯಲ್ಲಿ ಕಲಹಗಳಾಗ್ಬಿಡ್ಬೋದು. ಸಪ್ತಮಾಧಿಪತಿ ಅಷ್ಟಮದಲ್ಲಿ ಸಂಚಾರ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಸೂಪರ್ ಆಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ, ವ್ಯಾಧಿಗಳು ನಿವಾರಣೆ ಆಗುತ್ತೆ, ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ, ಗೌರವ ಮತ್ತು ಸನ್ಮಾನಗಳು ಕೂಡ ನಿಮ್ಗಾಗುತ್ತೆ. ಆದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಯಾವ ತರ ಇದ್ದಾನೆ ಅನ್ನೋದು, ಅನುಕೂಲಕರವಾಗಿದ್ದಾನ, ಅನಾನುಕೂಲಕರವಾಗಿದ್ದಾನ, ಅದನ್ನ ನಿಮ್ ಜಾತಕ ತೋರಿಸ್ಬೇಕು. ಇನ್ನು ವಾರದ ಕೊನೆ 2 ದಿನ, ಶನಿವಾರ, ಭಾನುವಾರ, ಅಪಮಾನಗಳಾಗೋದು, ಅಜೀರ್ಣ ಆಗೋದು, ಫುಡ್ ಪಾಯ್ಸನ್ ಆಗೋದು, ಮೂರ್ಖ ಕೆಲಸಗಳನ್ನ ನೀವು ಮಾಡುವಂತಹ ಸಾಧ್ಯತೆಗಳಿದೆ ವಾರದ ಕೊನೆ 2 ದಿನ. ಹಾಗಾದ್ರೆ ಸಿಂಹರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು? ಓಂ ರುದ್ರಾಯ ನಮಃ, ಓಂ ಕಾಲಕಾಲಾಯ ನಮಃ. ಕಾಲರ ಕಾಲ ಪರಮಾತ್ಮ. ವಿನಾಶ ಆಯ್ತು, ಸೃಷ್ಟಿ ಪರಿವರ್ತನೆ ಆಯ್ತು ಅಂದ್ರೆ ಎಲ್ಲರೂ ಹೋಗ್ಬೇಕು. ಕಾಲರ ಕಾಲ, ಈಶ್ವರ ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ, ಯಾರನ್ನು ನೋಡಲ್ಲ. ಈ ಪ್ರಕೃತಿಯನ್ನ ಬ್ಯಾಲೆನ್ಸ್ ಮಾಡ್ತಾ ಇರೋರೆ ನವಗ್ರಹಗಳು. ಅವ್ರು ಇಂಬ್ಯಾಲೆನ್ಸ್ ಆದ್ರು ಅಂದ್ರೆ ಎಲ್ಲ ತೊಂದರೆ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ, ಹಸುವಿನ ಹಾಲಿನಿಂದ ಶಿವನ ಅಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮ್ಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿ, ಷಷ್ಠಮ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನು ವಾರ ಭವಿಷ್ಯ ತಿಳಿಸ್ತಾರೆ ಅಂತ. ಕನ್ಯಾ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯಾಧಿಪತಿ ಬುಧ ನೀಚ, ಸಪ್ತಮ ಸ್ಥಾನಕ್ಕೆ ಸಂಚಾರ ಆಗಿದ್ದಾನೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವ ಸಮಯ. ಶನಿ ಬೇರೆ ನಿಮ್ಮ ಜನ್ಮರಾಶಿ ಅಂದ್ರೆ ಮೀನರಾಶಿಗೆ ಸಪ್ತಮ ಸ್ಥಾನದಲ್ಲಿ ಸಂಚಾರ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳನ್ನ ಅನುಭವಿಸ್ತೀರಿ, ಆದ್ರೂ ಕೂಡ ನಿಮ್ಗೆ ಗುರುಬಲ ಇರೋದ್ರಿಂದ ಗೆಲ್ತೀರಿ. ಕುಜ ನಿಮ್ಮ ಜನ್ಮ ಚಂದ್ರನ ನೋಡೋದ್ರಿಂದ ಹಠವಾದಿಗಳಾಗಿರ್ತೀರಿ, ಸಾಧಿಸ್ಬೇಕು ಅನ್ನೋಂಥ ಮನೋಭಾವನೆ ಇರುತ್ತೆ. ತಾಯಿ ಕೂಡ ಸ್ಟ್ರಿಕ್ಟ್ ಆಗಿ ಸಾಧನೆ ಮಾಡುವಂತಹ ತಾಯಿ ಆಗಿರ್ತಾರೆ ಈಗ ಕನ್ಯಾ ರಾಶಿ ಜಾತಕರಿಗೆ. ಆದ್ರೆ ವಿವಾಹ ಜೀವನ ಮಾತ್ರ ಏರುಪೇರು. ಇನ್ನು ಕೆಲವು ಜೀವನದಲ್ಲಿ ಮತ್ತೆ ಬೇರೆಯವರ ಸಂಸಾರ ಜೀವನದಲ್ಲಿ ನೀವೇ ಪ್ರವೇಶ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಬೇಸರ, ಟೈಮ್ ಚೆನ್ನಾಗಿರಲ್ಲ. ಜೀರ್ಣ ಶಕ್ತಿಯಲ್ಲಿ ತೊಂದರೆ ಆಗ್ಬೋದು, ಧನ ನಷ್ಟ ಆಗ್ಬೋದು, ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಹೆಸರುವಾಸಿಯಾಗ್ತೀರಿ, ಖ್ಯಾತಿಯನ್ನ ಪಡಿತೀರಿ, ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಪಡಿತೀರಿ, ಪ್ರಮೋಷನ್ ಪಡಿತೀರಿ,
ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನ ಸೇವನೆ ಮಾಡ್ತೀರಿ. ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೊಳ್ಳೆ ಊಟ ಮಾಡೋಕ್ಕೂ ಯೋಗ ಇರಬೇಕು. ಕನ್ಯಾ ರಾಶಿ ಜಾತಕರು, ಭಗವಂತ ನಮ್ಮ ಕಣ್ಣಿಗೆ ಕಾಣಲ್ಲ ಅಲ್ವಾ, ಆದ್ರೆ ದೇವರಿದ್ದಾನೆ ಅನ್ನುವಂತಹ ಸೂಚನೆ ಅಂತ ತೋರಿಸ್ತಾನೆ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ, ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕನ್ಯಾ ರಾಶಿಯವರಿಗೆ ಕಡಿಮೆ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಸಪ್ತಮ ರಾಶಿ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶಿಯಾಧಿಪತಿ ಶುಕ್ರ ಉಚ್ಚ ಸ್ಥಾನ. ಶನಿದೇವರು 29 ಮಾರ್ಚ್ 2025 ಕುಂಭ ರಾಶಿಯಿಂದ ಮೀನ ರಾಶಿಗೆ ಸಂಚಾರ. ಶನಿ ಮಹಾತ್ಮ ತುಲಾ ರಾಶಿಯಲ್ಲಿ ಉಚ್ಚನಾಗಿರ್ತಾನೆ. ಶನಿ ಮಹಾತ್ಮನ ಗುಣ ಏನು? ದುಃಖಂ ದೀನೇಶಾತ್ಮಜಂ. ಹಾಗಾದ್ರೆ ತುಲಾ ರಾಶಿಯವರಿಗೆ ಒಳ್ಳೆಯ ಯೋಗಕಾರಕ. 6ನೇ ಮನೆಯಲ್ಲಿ ಸಂಚಾರ. ತುಲಾ ರಾಶಿಯವರಿಗೆ ಏನ್ ಮಾಡ್ತಾನೆ? ಶತ್ರುಗಳ ಮೇಲೆ ವಿಜಯ, ಕೆಲಸದಲ್ಲಿ ವಿಜಯ. ಆದ್ರೆ ಹೋರಾಟ ಅಂತೂ ಮಾಡಲೇಬೇಕು. ಯಾಕೆಂದ್ರೆ ಪಂಚಗ್ರಹಗಳು 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಹಣ ಪಡೆಯೋದಕ್ಕೂ ಹೆಚ್ಚೆಚ್ಚು ಧನ ಸಂಪಾದನೆ ಮಾಡೋಕ್ಕೂ ಪರಿಶ್ರಮ ಅನ್ನೋದಿರುತ್ತೆ. ಅದೇ ಶನಿ ಸಂಚಾರ ಫಲ ತುಲಾ ರಾಶಿಯವರಿಗೆ ಯಾವ ರೀತಿ ಇರ್ತಾನೆ, ಶನಿ ದೃಷ್ಟಿ ಹೇಗಿರುತ್ತೆ, ಇದೆಲ್ಲ ನೀವು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಶನಿ ಸಂಚಾರ ಫಲ ಅನ್ನೋ ಪ್ಲೇ ಲಿಸ್ಟ್ ಹೋಗಿ, ಆಗಲೇ ಮಾಡಿ 2 ತಿಂಗಳು ಮೇಲಾಗಿರ್ಬೇಕು ನನಗೆ ಜ್ಞಾಪಕ ಇರೋ ಥರ. ಪ್ಲೇ ಲಿಸ್ಟ್ ಹೋಗಿ ಶನಿ ಸಂಚಾರ ಫಲ ನೋಡಿ. ಆಗ ಎಲ್ಲಾ ರಾಶಿ ಇದೆ, ಮೇಷರಾಶಿಯಿಂದ ಮೀನರಾಶಿವರೆಗೂ ತುಲಾ ರಾಶಿ ನೀವು ನೋಡ್ಬೋದು. ಹಾಗಾದ್ರೆ ಈ ವಾರದಲ್ಲಿ ತುಲಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಈ ವಾರದ ಮೊದಲು 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಏನೋ ಒಂಥರ ಭಯ. ಭಯಮೇವಸ್ತಿ ಶತ್ರು. ಭಯ ಅನ್ನೋದೇ ಶತ್ರು ಅನ್ನೋದ ಧೈರ್ಯವಾಗಿರ್ಬೇಕು. ಸ್ವಾಮಿ ವಿವೇಕಾನಂದ ಏನ್ ಹೇಳ್ತಾ ಇದ್ರು? ಐ ಕ್ಯಾನ್ ಡ್ರಿಂಕ್ ಓಷನ್. ಸಮುದ್ರದ ನೀರೆಲ್ಲ ಕುಡಿಯೋಷ್ಟು ಆತ್ಮಫಲ ಬೆಳೆಸ್ಕೋಬೇಕು. ಧನ ನಷ್ಟ ಆಗ್ಬೋದು. ಧನಮೂಲಂ ಇದಂ ಜಗತ್. ಈ ಜಗತ್ತಲ್ಲಿ ಹಣನೇ ಪ್ರಾಮುಖ್ಯತೆ ಆಗಿರೋದ್ರಿಂದ ಹಣ ವೇಸ್ಟ್ ಮಾಡ್ಕೋಬೇಡಿ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ವಾಹನಗಳಿಂದ ತೊಂದರೆಗಳಾಗ್ಬೋದು. ಯಾಕಂದ್ರೆ ಇವಾಗ ಎಲ್ಲದಕ್ಕೂ ನಮ್ಗೇನ್ ಬೇಕು? ಓಡಾಡ್ಬೇಕು ಅಂದ್ರೆ ಸಿಟಿ ಬಸ್ ಸಿಗೋದ್ ಕಷ್ಟ, ವಾಹನಗಳು ಬೇಕು. ಅಲ್ಲೇನಾದ್ರು ತೊಂದರೆಗಳಾಗ್ಬೋದು. ಎಚ್ಚರ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಮಕ್ಕಳಿಗೆ ಆರೋಗ್ಯ ಕೆಟ್ಟೋಯ್ತು ಅಂದ್ರೆ ಕೆಲಸ ಮಾಡಕ್ ಮನ್ಸು ಬರಲ್ಲ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಶತ್ರುಗಳನ್ನ ನೀವು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಸಂತೋಷ ಅನ್ನೋದು ಹುಕ್ಕುತ್ತೆ ನಿಮ್ಮ ಜೀವನದಲ್ಲಿ. ಹಾಗಾದ್ರೆ ತುಲಾ ರಾಶಿ ಜಾತಕರು ಈ ವಾರ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಏನು ಆಗ್ಬಾರ್ದು ಅಂದ್ರೆ, ಭಗವಂತ ಸದಾ ಶಾಶ್ವತ, ಶಿವ ಶಾಶ್ವತ ತಾನೆ. ನಮ್ಮ ಮನುಷ್ಯರು ಶಾಶ್ವತ ಅಲ್ಲ. ಎಲ್ಲರಿಗೂ ಶಾಶ್ವತ ಅಲ್ಲ ಅಂತ ಗೊತ್ತಿದ್ರು ನಾಳೆ ಬದುಕಿರ್ತೀವಿ ಅನ್ನೋದಕ್ಕೂ ಗ್ಯಾರಂಟಿ ಇಲ್ಲ. ಹಾಗೂ ನಾವು ಬಿಲ್ಡಿಂಗ್ ದೊಡ್ಡದು ಕಟ್ಟಿಸ್ತೀವಿ, ಇದು ನನ್ನ ಮನೆ, ಇದು ದೊಡ್ಡ ವಾಹನ ತಗೊಂತೀವಿ, ಎಲ್ಲ ತಗೊಳ್ಳಿ, ಎಂಜಾಯ್ ಮಾಡಿ. ಆದ್ರೆ ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದು ಅಲ್ವಾ? ಸುಖ ಪಡಬೇಡಿ ಅಂತ ದೇವ್ರು ಹೇಳಲ್ಲ ಅಲ್ವಾ? ಶಾಶ್ವತ ಯಾರು? ಭಗವಂತ. ಅದಕ್ಕೆಲ್ಲರೂ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ತುಲಾ ರಾಶಿಯವರು ಹಸುವಿನ ಹಾಲು ನಿಂದ ನೀವು ಶಿವನ ಕ್ಷೀರಾಭಿಷೇಕ ಮಾಡಿಸಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ನಿಮಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ ಅಷ್ಟಮ ರಾಶಿ ವೃಶ್ಚಿಕ ರಾಶಿ. ಎಲ್ಲ ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆರಂಭ
29 ಮಾರ್ಚ್ 2025ರಿಂದ. ಹಾಗಾದ್ರೆ ಪಂಚಮ ಶನಿ ಯಾವ ತರ ಕಷ್ಟ ಕೊಡ್ತಾನೆ? ಅದೆಲ್ಲ ವೃಶ್ಚಿಕ ರಾಶಿಯವರು ತಮ್ಮ ವಿಡಿಯೋ ನಾನು ಹಾಕಿದ್ದೀನಿ. ಶನಿ ಸಂಚಾರ ಫಲ ವೃಶ್ಚಿಕ ರಾಶಿ 12 ರಾಶಿದು ಹಾಕಿದ್ದೀನಿ. ನಮ್ಮ ಚಾನಲ್ ಹೋಗಿ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಿ. ಆಗ್ಲೇ ಹಾಕಿ 2.5 ತಿಂಗಳಾಯ್ತು. ಶನಿ 30 ವರ್ಷಕ್ಕೊಂದ್ಸಲ ರಾಶಿ ಪರಿವರ್ತನೆ ಅಂದ್ರೆ ಒಂದು ಬಚಕ್ರ ಸುತ್ತಾಕೋದು. ಈಗ ಮೀನ್ ರಾಶಿಗೆ ಬಂದು 30 ವರ್ಷ ಆಯ್ತು, ಈಗ ಮತ್ತೆ ಪ್ರವೇಶ ಆಗಿದ್ದಾನೆ. ಈಗ ನಿಮಗೆ ಪಂಚಮ ಶನಿ ಆರಂಭ ಆಗ್ತಾ ಇದೆ. ಮಕ್ಕಳ ವಿಷಯದಲ್ಲಿ ತೊಂದರೆ ಆಗ್ಬೋದು, ಮಕ್ಕಳಾಗಕ್ಕೆ ಡಿಲೇ ಆಗ್ಬೋದು. ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರೋ ಅವರಿಂದ ನಿಮಗೆ ದುಃಖ ಆರಂಭ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ಮೈಂಡ್ ಎಷ್ಟು ಬುದ್ಧಿ ತೇಜವಾಗಿತ್ತೋ ಅದು ಕಮ್ಮಿ ಆಗ್ಬೋದು. ಇನ್ವೆಸ್ಟ್ಮೆಂಟ್, ಶೇರ್ ಬಿಸ್ನೆಸ್ ಇದರಲ್ಲೆಲ್ಲ ಲಾಸ್ ಆಗ್ಬೋದು. ಶೇರ್ ಮಾರ್ಕೆಟ್ ಇರ್ಬೋದು, ಕ್ಯಾಸಿನೋ ಇರ್ಬೋದು, ಜೂಜಾಟಗಳಿರ್ಬೋದು, ಎಲ್ಲ ಹಣ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಎಚ್ಚರ. ಆಗ ವೃಶ್ಚಿಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ನಿಮಗೆ ದುಡ್ಡು ಬರ್ತಾ ಇದೆ ಅನ್ನಿಸ್ತಾ ಇರುತ್ತೆ, ಎಷ್ಟು ಹೋಗ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ಬಹಳ ಹುಷಾರಾಗಿರ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಹೆಸರುವಾಸಿ ಆಗ್ತೀರಿ, ಧನಲಾಭ ಆಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ನಡ್ಕೊಂತೀರಿ, ಉತ್ತಮ ವಸ್ತ್ರಗಳನ್ನ ಧರಿಸ್ತೀರಿ, ಮಾನಸಿಕವಾಗಿ ನಿಮಗೆ ನೆಮ್ಮದಿ, ಜಯ. ಯಾಕೆ ನಾವು ಬದುಕಿರೋದೇ ಜಯ. ಮನುಷ್ಯ ಅಂದ್ರೆ ಹೋರಾಟದಿಂದಲೇ ಜೀವನ. ಯಾವಾಗ ತಾಯಿ ತಂದೆ ಸೇರ್ತಾರೋ ಆ ಸ್ಪರ್ಮ್ ಗೆದ್ದು ಜಯ ಗಳಿಸುವಂತ ಸ್ಪರ್ಮ್ ಇಂದನೇ ಮತ್ತೆ ಎಗ್ಗಿಂದನೇ ಒಬ್ಬ ಮನುಷ್ಯನ ಜನ್ಮ ಆಗುತ್ತೆ. ಅದರಿಂದ ಮನುಷ್ಯನ ಜೀವನವೇ ಹೋರಾಟ, ಅದರಲ್ಲಿ ನಿಮಗೆ ಜಯ ಆಗತ್ತೆ. ಉತ್ತಮ ವಸ್ತ್ರ, ಒಂದೊಂದ್ಸಲ ಟೈಮ್ ಚೆನ್ನಾಗಿಲ್ಲ ಅಂದ್ರೂ ಒಳ್ಳೆ ಬಟ್ಟೆ ಹಾಕೊಳಕ್ಕೆ ಇಷ್ಟನೇ ಆಗಲ್ಲ. ಒಳ್ಳೊಳ್ಳೆ ಬಟ್ಟೆ ಹಾಕಂತೀರಿ, ಟೈಮ್ ಚೆನ್ನಾಗಿರುತ್ತೆ, ಆದ್ರೆ ವಾರದ ಕೊನೆ 4 ದಿನ ನಿಮಗೆ ಧನ ನಷ್ಟ, ಎದೆಯಲ್ಲಿ ತೊಂದರೆ, ವಾಹನಗಳಿಂದ ತೊಂದರೆ ಆಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ತೀರಿ? ಶಿವ ಯಾರು? 3 ಲೋಕದ ತಂದೆ. ಓಂ ತ್ರಿಲೋಕೇಶಾಯ ನಮಃ. ನಾವೇನ್ ಅನ್ಕೊಂತೀವಿ? ಈ ಪ್ರಪಂಚನೇ ನಂದು, ಈ ಮನೆನೇ ನಂದು, ಇದು ಪರ್ಮನೆಂಟಾ? ಎಲ್ಲರೂ ವಾಪಸ್ಸು ಹೋಗ್ಲೇಬೇಕು. ಒಬ್ರು ಮುಂದೆ ಹೋಗ್ತಾರೆ, ಒಬ್ರು ಹಿಂದೆ ಹೋಗ್ತೀವಿ ಅಲ್ವಾ? ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ತುಪ್ಪದಿಂದ, ಹಸುವಿನ ತುಪ್ಪದಿಂದ ಶಿವನ ಅಭಿಷೇಕ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿ, ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ? ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನುರ್ರಾಶಿ. ಧನುರ್ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಈಗ ಧನುರ್ರಾಶಿಯವರಿಗೆ 29 ಮಾರ್ಚ್ 2025ರಿಂದ ಅರ್ಧಾಷ್ಟಮ ಶನಿ ಆರಂಭ. ಶನಿಯ ಕಂಟ್ರೋಲ್ ಅಲ್ಲಿ ಬರ್ತೀರಿ. ಅರ್ಧಾಷ್ಟಮ ಶನಿ ತಾಯಿಯಿಂದ ತೊಂದರೆ, ಮನೆ ವಿಚಾರದಲ್ಲಿ ತೊಂದರೆ, ಮನೆ ಬದಲಾವಣೆ, ಕಲಹಗಳು, ಸುಖ ಕಮ್ಮಿ, ಇನ್ನು ಅನೇಕ ವಿಷಯಗಳಿರುತ್ತೆ. ಶನಿಯ ದೃಷ್ಟಿ, ಇವೆಲ್ಲ ನೀವು ನೋಡಬೇಕು ಅಂದ್ರೆ ನನ್ನ ಚಾನಲಲ್ಲೇ ಸಪರೇಟ್ ವಿಡಿಯೋ ಇದೆ. ಶನಿ ಸಂಚಾರ ಫಲ ಅನ್ನುವಂತಹ ಪ್ಲೇ ಲಿಸ್ಟ್ ಹೋಗಿ. ಆಗ ನಿಮ್ ಜಾತಕದಲ್ಲಿ ಯಾವ ದಶೆ ನಡೀತಿದೆಯೋ ಗೊತ್ತಿಲ್ಲ, ಯಾವುದೇ ದಶೆ ನಡೀತಾ ಇದ್ರು ಶನಿಯ ಅರ್ಧಾಷ್ಟಮ ಶನಿ ನಿಮಗೆ ಆರಂಭ ಆಗೇ ಆಗುತ್ತೆ. ಅದ್ರ ಕಾಟ ಆಗ್ಲೇ ಆರಂಭ ಆಗೋಗ್ಬಿಟ್ಟಿರುತ್ತೆ. ಕೆಲವ್ರು ಆಗ್ಲೇ ಅನುಭವಿಸ್ತಾ ಇರ್ತೀರಾ, ಇನ್ನು ಕೆಲವ್ರು ನಿಧಾನ ಸ್ಟಾರ್ಟ್ ಆಗ್ಬೋದು. ನಿಮ್ ಜಾತಕದಲ್ಲಿ ಶನಿ ಅನುಕೂಲವಾಗಿದ್ದಾನೋ ಅನಾನುಕೂಲವಾಗಿದ್ದಾನೋ ನೀವು ತೋರಿಸಿದ್ರೆ ನನಗೆ ಗೊತ್ತಾಗುತ್ತೆ ಅಷ್ಟೇ. ಸರಿ, ಹಾಗಾದ್ರೆ ಧನುಸು ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಸೋಮವಾರ, ಮಂಗಳವಾರ, ಬುಧವಾರ ಗೌರವ ನಷ್ಟ, ಬೇಜಾರು. ಗೌರವ ಹೋಯ್ತು ಅಂದ್ರೆ ಎಲ್ಲ ಹೋಯ್ತು ಅನ್ಕೊಂತೀವಿ. ಕೆಲವರಿಗೆ ಕಣ್ಣುಗಳ ತೊಂದರೆ ಆಗ್ಬೋದು, ಕಣ್ಣಿಗೆ ಒಂಚೂರು ಕಸ ಹೋಗ್ಲಿ, ಒಂದು ಕೂದಲು ಹೋದ್ರೂ ತೊಂದರೆನೇ ಅಲ್ವಾ? ಯಾಕಂದ್ರೆ ಮನುಷ್ಯನಿಗೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕಣ್ಣು ನೋಡಕ್ಕೆ.
ವಾಗ್ವಾದಗಳು, ಯಾರ ಹತ್ರ ವಿವಾದ ಮಾಡ್ಕೋಬೇಡಿ. ಶತ್ರುಗಳಿಂದ ಅಪಮಾನ ಆಗ್ಬೋದು ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ಸಹಾಯ ಆಗುತ್ತೆ. ಉತ್ತಮ ಹೆಸರನ್ನು ಕೂಡ ನೀವು ಗಳಿಸ್ತೀರಿ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಅಜೀರ್ಣ, ವಾಹನಗಳಿಂದ ತೊಂದರೆ ಮತ್ತು ಬೇಸರ ಕೂಡ ಆಗುವ ಸಾಧ್ಯತೆ ಇದೆ. ಒಟ್ಟು ಈ 5 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ ನಿಮಗೆ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ಧನುಸು ರಾಶಿ ಜಾತಕರು ಒಟ್ಟು 5 ದಿನ ಟೈಮ್ ಚೆನ್ನಾಗಿಲ್ಲ. ಈಗ ನಿಮಗೆ ಗ್ರಹಗಳ ಗತಿಯಿಂದ ನೆಗೆಟಿವ್ ಎಫೆಕ್ಟ್ ಉಂಟಾಗಬಾರದು ಅಂದ್ರೆ ಭಗವಂತ ಸರ್ವಜ್ಞ, ಓಂ ಸರ್ವಜ್ಞಾಯ ನಮಃ, ಎಲ್ಲ ಜ್ಞಾನ ಗೊತ್ತು. ನಮ್ ಇಡೀ ಪ್ರಪಂಚ ಆದಿ ಮಧ್ಯ ಅಂತ್ಯ ಎಲ್ಲ ಗೊತ್ತಿರೋನು ಈಶ್ವರ. ಅದಕ್ಕೆ ಅವನ ಓಂ ಸರ್ವಜ್ಞ ಅಂತೀವಿ. ಓಂ ಸರ್ವಜ್ಞಾಯ ನಮಃ ಅನ್ನೋ ಮಂತ್ರ ಜಪ ಮಾಡಿ ರುದ್ರಾಭಿಷೇಕ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ಧನುಸು ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಮಕರ ರಾಶಿಯವರಿಗೆ 29 ಮಾರ್ಚ್ 2025 ನಂತರ ಸಾಡೆ ಸಾತಿ ಅಂತ್ಯ. ಸಾಡೆ ಸಾತಿ ಮುಗಿದೋಯ್ತು. ಸಾಡೆ ಸಾತಿ ಮುಗಿದೋಗಿತ್ತು. ಮುಗಿಯೋಬೇಕಾದ್ರೆ ಏನ್ ಮಾಡ್ಬೇಕು? ಶನಿ ಹೋಗ್ಬೇಕಾದ್ರೆ, ಶನಿ ಬಂದಾಗ ಕಷ್ಟ, ಶನಿ ಹೋಗ್ಬೇಕಾದ್ರೆ ಒಳ್ಳೇದ್ ಮಾಡಿನೇ ಹೋಗ್ತಾನೆ. ನಿಮ್ ಜಾತಕದಲ್ಲಿ ಶನಿ ಪ್ರತಿಕೂಲಕರವಾಗಿದ್ದರೆ, ಪ್ರತಿಕೂಲಕರವಾಗಿಲ್ಲ ಅಂದಾಗ ನಿಮ್ಮ ಜನ್ಮ ಜಾತಕವನ್ನ ನೀವು ತೋರಿಸ್ಬೇಕು. ಸೋಮವಾರ, ಮಂಗಳವಾರ, ಬುಧವಾರ ಸನ್ಮಾನಗಳು, ಉತ್ತಮ ಸೌಕರ್ಯ, ಉನ್ನತವಾದ ಅಂತಸ್ತು, ಪ್ರಮೋಷನ್, ಗಿಫ್ಟ್ಗಳು ಬರುವಂಥದ್ದು. ಸೋಮವಾರ, ಮಂಗಳವಾರ, ಬುಧವಾರ ಮಕರ ರಾಶಿಗೆ ತುಂಬಾ ಟೈಮ್ ಚೆನ್ನಾಗಿದೆ. ಗುರುವಾರ, ಶುಕ್ರವಾರ ವಾದ ವಿವಾದಗಳು, ವಾಗ್ವಾದಗಳು, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಆಗುವ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯ ವಸತಿ ಲಕ್ಷ್ಮಿ. ಧೈರ್ಯ ಎಲ್ಲಿರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಹೆಸರುವಾಸಿ ಆಗ್ತೀರಿ. ಧನಲಾಭ ಆಗುತ್ತೆ. ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಧೈರ್ಯ ಇರಬೇಕು ಅಲ್ವಾ? ಧೈರ್ಯ ಹೆಚ್ಚಾಗುತ್ತೆ. ಧನಲಾಭನೂ ಕೂಡ ಆಗುತ್ತೆ. ಒಟ್ಟು ವಾರ 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಮಕರ ರಾಶಿಯವರು ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟ್ ನಿಮಗೆ ಪ್ರಾಪ್ತಿಯಾಗಬಾರದು, ನಿಮಗೆ ಒಳ್ಳೇದಾಗಬೇಕು ಅಂದ್ರೆ ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಮಂತ್ರ ಒಂದೇ ಜಪ ಮಾಡ್ಬೇಕಾ? ಅದ್ರ ಜೊತೆಗೆ ನೀವೇನ್ ಮಾಡ್ಬೇಕು? ಮಂತ್ರ ಜಪ ಜೊತೆಗೆ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕುಂಭರಾಶಿಯವರಿಗೆ ಜನ್ಮ ಶನಿ ಬಿಟ್ಬಿಡ್ತಾನೆ 29 ಮಾರ್ಚ್ 2025. ಈಗ ಕೊನೆ ಹಂತದ ಶನಿ. ಅಷ್ಟೊಂದು ತೊಂದರೆ ಇರಲ್ಲ. ಸ್ವಲ್ಪ ಮಾನಸಿಕವಾಗಿ ನಿಮಗೆ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ ಕುಂಭರಾಶಿ ಜಾತಕರಿಗೆ. ಆದರೆ ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆ ಇರುತ್ತೆ, ವಿವಾದಗಳಿರುತ್ತೆ, ಫೈನಾನ್ಷಿಯಲ್ ವಿಷಯದಲ್ಲೂ ಕೂಡ ದ್ವಂದ್ವ ಅನ್ನೋದು ಇರುತ್ತೆ. ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಸ್ತ್ರೀಯಿಂದ ಅಧಿಕ ಖರ್ಚು. ಕುಂಭರಾಶಿಯವರು ಕೂಡ ಶನಿ ಸಂಚಾರ ಫಲ ನೋಡಬೇಕು. ನಿಮ್ಮ ರಾಶ್ಯಾಧಿಪತಿನೇ ಶನಿ ಮಹಾತ್ಮ. ಅದು ನೋಡಬೇಕು ಅಂದ್ರೆ ನಿಮ್ಮ ಚಾನಲ್ ಸಪರೇಟ್ ವಿಡಿಯೋ ಇದೆ, ನೀವು ಅಲ್ಲೋಗಿ ನೋಡ್ಬೋದು. ಶನಿ ಸಂಚಾರ ಫಲ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ. ಸ್ತ್ರೀಯಿಂದ ಅಧಿಕ ಖರ್ಚು, ಅನಾರೋಗ್ಯ, ಶೀಘ್ರ ಕೋಪ ಬರೋದು, ಸೋಮಾರಿತನ ಅನ್ನೋದಿರುತ್ತೆ.
ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಕಾಣಿಕೆಗಳು ಸಿಗೋದು, ಗಿಫ್ಟ್ ಸಿಗೋದು, ಸುಗಂಧ ದ್ರವ್ಯಗಳು, ಸನ್ಮಾನಗಳು ಎಲ್ಲ ಉಂಟಾಗತ್ತೆ. ಇನ್ನು ವಾರದ ಕೊನೆ 2 ದಿನ ಶನಿವಾರ, ಭಾನುವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ಪತ್ನಿ ಮಕ್ಕಳು ವ್ಯಾಧಿಯಿಂದ ಬಳಲಬಹುದು. ನೀವು ಪುರುಷ ಜಾತಕರಾಗಿದ್ದರೆ, ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಆರೋಗ್ಯ ಕೆಡಬಹುದು ಅಥವಾ ನಿಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು. ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ ಕುಂಭರಾಶಿ ಜಾತಕರು. ಈ ವಾರ ಕುಂಭರಾಶಿ ಜಾತಕರು ಮಂತ್ರ ಓಂ ಪರಮೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿ, ದ್ವಾದಶ ರಾಶಿಯೇ ಮೀನರಾಶಿ. ಯಾರು ಮೀನರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ನೋಡೋಣ ಹೇಗಿದೆ ಮೀನರಾಶಿಯವರಿಗೆ ಫಲಾನುಫಲ ಅನ್ನುವಂಥ ವಿಷಯವನ್ನ ನಾನು ತಿಳಿಸ್ತೀನಿ. 29 ಮಾರ್ಚ್ 2025 ಶನಿ ಮಹಾತ್ಮ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಶನಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗ್ತಾ ಇದ್ದಾನೆ ಅಂದಾಗ ತೊಂದರೆ ಅನ್ನೋದು ಇದ್ದೇ ಇರುತ್ತೆ. ಸಾಡೆ ಸಾತಿಯ ಪ್ರಭಾವ ತೀವ್ರತೆ ಜಾಸ್ತಿ ಇರುತ್ತೆ. ಮಾನಸಿಕವಾಗಿ ಅಸಮತೋಲನ ಉಂಟಾಗುತ್ತೆ. ಮಾನಸಿಕವಾಗಿ ನಿಮಗೆ ಶಾಂತಿ ಅನ್ನೋದಿರೋದಿಲ್ಲ. ಎದುರಿಸ್ಬೇಕು ಅಂತಲ್ಲ, ಭಯ ಪಡಬೇಡಿ, ಹಾನೆಸ್ಟ್ ಆಗಿರ್ರಿ, ಸತ್ಯವಾಗಿರ್ರಿ, ನ್ಯಾಯದಿಂದ ನಡ್ಕೊಳ್ಳಿ. ಶನಿ ಮಹಾತ್ಮ ನಿಮಗೆ ಒಳ್ಳೇದ್ ಮಾಡ್ತಾನೆ ಅನ್ನುವಂಥ ವಿಚಾರ. ಜನ್ಮ ಶನಿ ಏನ್ ಫಲ ಕೊಡ್ತಾನೆ ಅನ್ನೋದನ್ನ ಶನಿ ಸಂಚಾರ ಫಲ ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಅಲ್ಲಿ ಹೋದಾಗ ಆಗ್ಲೇ 2.5 ತಿಂಗಳಾಯ್ತು ಆ ವಿಡಿಯೋ ಹಾಕಿ. ನೋಡದೇ ಇರೋರು ನೋಡಿ, ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋದು ನೋಡಿ. ಯಾಕಂದ್ರೆ ಶನಿ ಮಹಾತ್ಮನ ದೃಷ್ಟಿ ಕೂಡ ಇರುತ್ತೆ. ಅದು ಯಾವ ರೀತಿ ನಿಮ್ಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ, ಏನ್ ಪರಿಹಾರ ಮಾಡ್ಕೋಬೇಕು ಎಲ್ಲ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ಹೇಳಕ್ ಹೋದ್ರೆ ವಿಸ್ತಾರ ಆಗೋಗುತ್ತೆ, ವಿಡಿಯೋ ಬಹಳ ದೊಡ್ಡದಾಗುತ್ತೆ. ದಯವಿಟ್ಟು ಅಲ್ಲೋಗಿ ನೋಡೋಂಥ ಆಸಕ್ತಿ ಇರೋರು ನೋಡ್ಬೋದು. ಹಾಗಾದ್ರೆ ಮೀನರಾಶಿಯವರಿಗೆ ಇನ್ನು ಜನ್ಮ ರಾಶಿಯಲ್ಲೇ ಶುಕ್ರ, ಜನ್ಮ ರಾಶಿಯಲ್ಲೇ ಬುಧ, ಜನ್ಮ ರಾಶಿಯಲ್ಲೇ ರಾಹು, ಜನ್ಮ ರಾಶಿಯಲ್ಲೇ ಸೂರ್ಯ. ಆರೋಗ್ಯ ಕೆಡುವಂತ ಸಾಧ್ಯತೆ ಮೀನ ಲಗ್ನ ಆಗಿರ್ಬೋದು, ಮೀನ ರಾಶಿ ಆಗಿರ್ಬೋದು. ಮಾನಸಿಕವಾಗೂ ಆರೋಗ್ಯ ಕೆಡುತ್ತೆ, ಫಿಸಿಕಲಿ ಕೂಡ ಆರೋಗ್ಯ ಕೆಡುವ ಸಾಧ್ಯತೆಗಳು. ಶತ್ರುಗಳ ಆರ್ಭಟ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು ಅಂತೀವಿ. ಆ ಭಯ 6ನೇ ಮನೆ ಅಧಿಪತಿ. ಭಯ 6ನೇ ಮನೆ ಅಧಿಪತಿ ಜನ್ಮ ರಾಶಿಯಲ್ಲಿ. ಅದು ಸೂರ್ಯ ಬೇರೆ ಭಯ ಪಟ್ಬಿಡ್ತಾನೆ, ರಾಹು ಎದುರಿಸ್ತಾನೆ, ಆರೋಗ್ಯ ಕೆಡುವ ಸಾಧ್ಯತೆಗಳಿರುತ್ತೆ. ಎಚ್ಚರ. ಆದ್ರೆ ಮೀನರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ. ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗ್ಲೂ ಏನು ಹೇಳ್ತೀನಿ, ವಿವಾಹ ಆಗೋಕ್ಕಿಂತ ಮೊದಲೇ ಸಾಡೆ ಸಾತಿ, ಜನ್ಮ ಶನಿ. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರು ಜಾತಕ ತೋರಿಸಿ. ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ. 1ನೇ ವಿವಾಹ ಆಗಿರ್ಬೋದು, 2ನೇ ವಿವಾಹ ಆಗಿರ್ಬೋದು, ಯಾವುದೇ ಆಗಿರ್ಲಿ, 3ನೇ ವಿವಾಹ ಆಗಿರ್ಲಿ, ನೋ ಪ್ರಾಬ್ಲಮ್. ಜಾತಕ ತೋರಿಸಿ. ಮತ್ತೆ ಎಡವಬೇಡಿ. ಪರಿಹಾರ ಮಾಡ್ಕೊಳ್ಳಿ. ನಾನು ಹೇಳಿದ್ನ ಪರಿಹಾರ ಮಾಡ್ಕೊಂಡು ಹಂಗೆ ವಿವಾಹಕ್ಕೆ ಜಂಪ್ ಆಗ್ಬೇಡ್ರಿ. ಮತ್ತೆ ಸಮಸ್ಯೆಗಳು, ಕೋರ್ಟು, ಪೊಲೀಸ್ ಸ್ಟೇಷನ್ ಅವೆಲ್ಲ ಎಣ್ಗೋದ್ ಬೇಡ. ನಿಮಗೆ ಸಿಗುವಂತ ವಧು ನಿಮಗೆ ನಿಮ್ಮ ತಂದೆ ತಾಯಿ ಹೊಂದ್ಕೊಂತಾರ. ನಿಮಗೆ ಸಿಗುವಂತ ವರನಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತಾ, ಮಕ್ಕಳಾಗ್ತಾರ ಇಲ್ವಾ ಎಲ್ಲ ಚೆಕ್ ಮಾಡಿಸಿ. ಎಲ್ಲೋ ಹೇಳಿದ್ರು ಚಾಲಾವಳಿ ಜನ್ನಾಗ್ ನಂಬರ್ ಬಂತು, ನಾನು ಆದೆ ಅಂತೇಳಿ ಪಶ್ಚಾತ್ತಾಪ ಆದವರು ಕೂಡ ಬನ್ನಿ, ಬರಬೇಡಿ ಅಂತಿಲ್ಲ. ಆಗೋಕ್ಕಿಂತ ಮುಂಚೆ ಬಂದ್ರೆ ಇನ್ನು ಒಳ್ಳೇದು. ಆದಾಯದಲ್ಲಿ ಏರಿಕೆ ಆಗುತ್ತೆ. ಎಲ್ಲಾ ಪ್ರಯತ್ನಗಳಲ್ಲೂ ಯಶಸ್ವಿ ಆಗ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಗೆ ಅನಾವಶ್ಯಕ ಖರ್ಚಿರುತ್ತೆ. ಕೋಪ, ಶೀಘ್ರ ಕೋಪ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯ ನಾಶನಃ. ಅದಕ್ಕೆ ಕೋಪ ಮಾಡ್ಕೋಬೇಡಿ. ಕೋಪದಿಂದ ಏನಾಗುತ್ತೆ, ನಮ್ಮಲ್ಲಿರುವಂತಹ ಪ್ರೀತಿ, ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗತ್ತೆ. ಕೋಪ ಮಾಡ್ಕೋಬಾರ್ದು. ಮಾನಸಿಕವಾಗಿ ಸ್ವಲ್ಪ ಆಯಾಸ ಇರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರುತ್ತೆ. ಗುರುವಾರ, ಶುಕ್ರವಾರ ಟೈಮ್ ಚೆನ್ನಾಗಿರಲ್ಲ. ಮತ್ತೆ ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಾಗುತ್ತೆ.
ಯಾರನ್ನ ಸ್ನೇಹಿತರನ್ನ ಸಂಧಿಸ್ತೀರಿ, ಉನ್ನತವಾದ ಅಂತಸ್ತನ್ನ ಪಡಿತೀರಿ, ಒಡವೆಗಳು, ಕಾಣಿಕೆಗಳು ಪ್ರಾಪ್ತಿಯಾಗತ್ತೆ, ನಿಮಗೆ ಸನ್ಮಾನಗಳು ಪ್ರಾಪ್ತಿಯಾಗತ್ತೆ, ಮತ್ತೆ ನಿಮ್ಮ ಭಾಗ್ಯೋದಯ ಅದೃಷ್ಟ ಕೂಡ ಬದಲಾವಣೆ ಆಗ್ಬೋದು. ಶುಕ್ರ ಅಷ್ಟಮಾಧಿಪತಿ, ಶುಕ್ರ 3ನೇ ಮನೆ ಅಧಿಪತಿ, ರಾಹುವಿನ ಸಂಬಂಧ, ಸಡನ್ ಆಗಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ಬಿಡ್ಬೋದು. ಯಾವುದ್ರಲ್ಲಿ? ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರು, ಅಥವಾ ನೀವು ಇಂಡಿಯನ್ಸ್ ಆಗಿ ಬೇರೆ ವಿದೇಶಗಳಲ್ಲಿ ಯಾವುದೇ ದೇಶ ಆಗಿರ್ಬೋದು, ಅರಬ್ ಇರಾನ್ ಆಗ್ಲಿ ಅಥವಾ USA, ಆಸ್ಟ್ರೇಲಿಯಾ, ಯಾವುದೇ ದೇಶದ ಯಾವುದೇ ಒಂದು ಗ್ಲೋಬಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಸಡನ್ ಆಗಿ ಧನಾಭಿವೃದ್ಧಿ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ವಾರದ ಮಧ್ಯದ 2 ದಿನ ಮಾತ್ರ ನಿಮಗೆ ಟೈಮು ಚೆನ್ನಾಗಿರಲ್ಲ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆ ಉತ್ತಮ ಆರೋಗ್ಯ, ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಶಾಂತಿ ಪ್ರಾಪ್ತಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.